ಹೆಲೋ ರೈಡರ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲೋ ಹೋಗ್ತಾ ಇದ್ದಾನೆ ಇವನು ಅಂತ ನೋಡ್ತಾ ಇದ್ದೀರಾ. ಎಲ್ಲಿಗಿಲ್ಲ ಗುರು, ಗ್ಯಾರೇಜಿಗೆ ಹೋಗ್ತಾ ಇದ್ದೀನಿ. ಏನಾಯಿತು ಗೊತ್ತಾ, ಗಾಡಿ ಅವತ್ತು ಬೋರ್ ಫಿಕ್ಸ್ ಮಾಡಿದ್ರಲ್ಲ, ಆವಾಗ ಪಿಸ್ಟಿನು ಬೋರೆಲ್ಲ ರೆಡಿ ಮಾಡಿ ಹಾಕಿದ್ರಲ್ಲ, ಆದರೆ ಸೌಂಡ್ ಇನ್ನೂ ಕಮ್ಮಿ ಆಗ್ತಾಯಿಲ್ಲ ಗುರು. ಅವ್ರು ಏನಂದಿದ್ರು, ಕ್ರ್ಯಾಂಕ್ ಸೈಡಿಂದ ಒಂದು ಸೌಂಡ್ ಬರ್ತಾಯಿತ್ತು. ನಾನು ಕೇಳಿದೆ ಅವಾಗಲೇ ಬೋರ್ ಮಾಡುವಾಗಣೆ, ಏನಣ್ಣ ಸ್ವಲ್ಪ ಸೌಂಡ್ ಬರ್ತೈತೆ ಅಂತ ಹೇಳಿದೆ. ಇಲ್ಲ, ಒಂದು ಸ್ವಲ್ಪ ದಿನ ಓಡಿಸ್ತಾ ಸೌಂಡ್ ಕಮ್ಮಿ ಆಗ್ಬಿಡುತ್ತೆ, 1000 ಕಿಲೋಮೀಟ್ರ್ 1500 ಕಿಲೋಮೀಟ್ರು ಆಯಿಲ್ ಜಾಸ್ತಿ ಹಾಕೊಂಡು ಹೋಗು ಅಂತ ಹೇಳಿದ್ರು. ನಾನು ಆಯಿಲ್ 60 ml ಆಯಿಲ್ ಹಾಕ್ತಾಯಿದ್ದೀನಿ 1 ಲೀಟ್ರ್ ಪೆಟ್ರೋಲ್ಗೆ. ಆದ್ರೂ ಸೌಂಡು ಎಷ್ಟು ಕಿಲೋಮೀಟ್ರ್ ಓಡೈತೆ ಗೊತ್ತಾ, 1400 ಕಿಲೋಮೀಟ್ರ್ ಓಡೈತೆ. 1500 ಅಂತ ಇಟ್ಕೊಳ್ಳಿ, ಇಲ್ಲಿವರೆಗೆ 1400 ಕಿಲೋಮೀಟ್ರ್ ಓಡೈತೆ. ಆದರೆ ಸೌಂಡ್ ಇನ್ನೂ ಕಮ್ಮಿನೇ ಆಗ್ತಾಯಿಲ್ಲ. ಮೊನ್ನೆ ಹೋಗಿ ಕೇಳಿದ್ದೆ, ಪಿಕಪ್ಪು ಅಷ್ಟೊಂದು ಇಲ್ಲ. ಯಾಕಣ್ಣ ಪಿಕಪ್ಪು ಫುಲ್ ಕಮ್ಮಿ ಆಗಿಬಿಟ್ಟೈತೆ, ಒಂದು 70 ಮೇಲೆ ಹೋಗ್ತಾ ಇಲ್ಲ, ಒಂದೊಂದು ಟೈಮಲ್ಲಿ ಸ್ವಲ್ಪ ಆಕ್ಸಿಲೇಟರ್ ತುಂಬ ಕಷ್ಟಪಡ್ತೈತೆ ಇಳಿಯೋಕ್ಕೆ ಗಾಡಿ, ಒಂದು 70 ಮೇಲೆ ಹೋದ್ರೆ ಅಂತ ಹೇಳಿದೆ. ಸರಿ, ಅದಕ್ಕೆ ಅವರು ಗ್ಯಾರೇಜನ್ನು ಅವತ್ತು ಬೋರ್ ಫಿಕ್ಸ್ ಮಾಡಿದ್ರಲ್ಲ ಇಮ್ರಾನ್, ಅವರಿಲ್ಲ, ಅವ್ರ ತಮ್ಮ ಇದ್ದರು. ನಾನೇನು ಮಾಡಿದೆ, ಬೈ ತಗೊಂಡು ನೀನೇ ಓಡಿಸ್ ನೋಡು, ಏನಂತ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿದೆ. ಒಂದು ರೌಂಡ್ ಓಡಿಸ್ ನೋಡಿದ್ರು. ಏನಿಲ್ಲ ಮಗ, ಒಂದು ರೌಂಡ್ ಹೋಗಿ ಬಂದಿದ್ಮೇಲೂ ಏನಿಲ್ಲ ಮಗ, ಅದರಲ್ಲಿ ಬಂದ್ಬಿಟ್ಟು ಹೆಡ್ ಐತಲ್ಲ, ಪಿಸ್ಟಿನ್ ಹೋಗಿ ಹೆಡ್ಡಲ್ಲಿ ಟಚ್ ಆಗ್ತೈತೆ ಏನೋ ಗೊತ್ತಿಲ್ಲ, ಅದಕ್ಕೆ ಹಂಗೆ ಸೌಂಡ್ ಬರ್ತೈತೆ, ಕ್ರ್ಯಾಂಕ್ದೆಲ್ಲ ಏನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದರು. ಹೌದಣ್ಣ, ಮತ್ತು ಕ್ಲಚ್ ಪ್ಲೇಟ್ ಸ್ವಲ್ಪ ಚೇಂಜ್ ಮಾಡಬೇಕು, ಅದು ಹೋಗೈತೆ, ಅದನ್ನ ಬಿಟ್ಟರೆ ಗೇರು ಹಮ್ಮಿಂಗ್ ಐತೆ ಅಂದರು. ಹೌದಾ, ಸರಿ ಯಾವಾಗಣ್ಣ ಬರಲಿ ಅಂತ ಹೇಳಿದೆ. ಸೋಮವಾರ ಬೆಳಗ್ಗೆ ಬಾ ಅಂತ ಹೇಳಿದರು. ನಾನು ಹಂಗೆ ಅದಕ್ಕೆ ಓಡ್ತಾ ಇದ್ದೀನಿ. ಇವಾಗ ಚಾಮುಂಡೇಶ್ವರಿ ಬಂದ್ಬಿಟ್ಟೆ. ಗ್ಯಾರೇಜು ಎಷ್ಟು ಗಂಟೆ ಆಯಿತು, ಇವಾಗ 9 ಗಂಟೆ ಆಯಿತು. ಗ್ಯಾರೇಜ್ ಓಪನ್ ಆಗೈತೆ ನನಗೆ ಗೊತ್ತಿಲ್ಲ, ಆದರೆ ಹೋಗ್ತಾ ಇದ್ದೀನಿ. ಸೌಂಡ್ ಒಂದೇ ಗುರು ಟೆನ್ಷನ್ ಆಗಿಬಿಡೋದು. ಆ ಸೌಂಡ್ಗೋಸ್ಕರನೇ ಫಸ್ಟು ಫಿಸ್ಟಿನ್ ಚೇಂಜ್ ಮಾಡಿ ಬೋರ್ ಮಾಡಿದ್ದು. ಅದೇ ಥರ ಆದರೆ ಅಷ್ಟೊಂದು ಬರ್ತಾ ಇಲ್ಲ, ಅದರಲ್ಲಿ ಅರ್ಧ ಬರ್ತೈತೆ ಇವಾಗ. ಇದೇ ರೋಡಲ್ಲಿರೋದು ಗ್ಯಾರೇಜು ಗುರು. ಗ್ಯಾರೇಜ್ ಕ್ಲೋಸ್ ಆಗೈತೆ ಅನ್ಸತ್ತೆ ಗುರು. ಒಂಬತ್ತು ಗಂಟೆ ಆಯಿತು, ಗ್ಯಾರೇಜ್ ಇನ್ನೂ ಓಪನ್ ಆಗಿಲ್ಲ. ಬರ್ತಾರಾ ಬೈ? ಯಾರು ಬರೋದು? ಇಮ್ರಾನ್ ಅಣ್ಣ ಬರ್ತಾರ, ತಮ್ಮ ಬರ್ತಾರ? ಹಾಂ, ತಮ್ಮನೇ ಬರೋದಾ? ಅವ್ರಣ್ಣ ಬರಲ್ಲ ಇವಾಗಲ್ಲ? ಯಾಕೆ ಇವಾಗ ಗ್ಯಾರೇಜಿಗೆ ಬರ್ತಾರಾ ಇಲ್ವಾ ಅವರು? ಯಾವಾಗಲೋ ಒಂದಿನ. ಮತ್ತು ಇನ್ನೊಂದು ಗ್ಯಾರೇಜ್ ನಡೀತಾ ಇದಾರೆ ಬೇರೆ ಕಡೆ ಎಲ್ಲಣ್ಣ. ನಿನಗೆ ಗೊತ್ತಾಗಲ್ಲಂಗೆ ಇರತ್ತೆ. ಹಾಂ, ಏನಪ್ಪ ಏನಂತ ಇದೆಯಾ? ಅದೇ ಅವತ್ತು ತಗೊಂಬಂದಿದ್ದೆ ಶನಿವಾರ ಗಾಡಿ ತಗೊಂಬಂದು, ಬೋರಲ್ಲಿ ಸೌಂಡ್ ಬರ್ತೈತಲ್ಲ. ಸೌಂಡ್ ಬರ್ತೈತೆ. ನಾನು ಏನು ಮಾಡಲಿಲ್ಲ, ಆವಾಗಲಿಂದ ಹಂಗೆ ಐತೆ ಸೌಂಡು. ಸ್ವಲ್ಪ ಇನ್ಕ್ರೀಸ್ ಆಗ್ತೈತೆ, ಸ್ವಲ್ಪ ಒಂದೊಂದು ದಿನ ಡೌನ್ ಆಗ್ತೈತೆ ಸೌಂಡು. ಅದಕ್ಕೆ ಕೇಳಿದ್ದೆ, ಅಣ್ಣ ಇದು ಈ ಪಿಸ್ಟಿನ್ ಬಂದ್ಬಿಟ್ಟು ಹೆಡ್ಡಲ್ಲಿ ಟಚ್ ಹಾಕ್ಬೋದು, ಅದಕ್ಕೆ ಹಂಗೆ ಸೌಂಡ್ ಬರ್ತದೆ ಅಂತ ಇದ್ದಾರೆ. ಈ ಫಿಶಿನ್ ಐತಲ್ಲ, ಫಿಶಿನ್ ಒಂದು ಹೆಡ್ಡಲ್ಲಿ ಟಚ್ ಆಗ್ತೈತೆ, ಅದಕ್ಕೆ ಆ ಸೌಂಡ್ ಬರ್ಬೋದು. ಒಂದ್ಸತಿ ಹೆಡ್ ಬೋರ್ ಬಿಚ್ಚಿ ನೋಡಬೇಕು ಅಂತ ಹೇಳಿದರು. ನನಗೆ ಯಾಕೋ ಅನ್ಸತ್ತೆ ಕ್ರ್ಯಾಂಕೇ ಹೋಗಿರತ್ತೆ ಅನ್ಸತ್ತೆ. ಸೌಂಡ್ ಚೆಕ್ ಮಾಡ್ತೀನಿ, ಗೊತ್ತಲ್ಲ? ಸಾಕು ನೋಡು ನಿನಗೂ ಏನಂತ ಸೌಂಡು. ಹಾಫ್ ಕ್ರ್ಯಾಂಕ್ ಹೋಗೈತಾ? ಕ್ರ್ಯಾಂಕ್ ಮಾಡಲೇಬೇಕು. ಅದೇ ಅವತ್ತು ಹೇಳಿದ್ರು, ಫಸ್ಟ್ ಒಂದ್ಸತಿ ಕೇಳಿದೆ, ಬೇರಿಂಗ್ ಹೋಗಿರುತ್ತೆ, ಆ ಕ್ರ್ಯಾಂಕ್ ಪಕ್ಕದಲ್ಲಿ ಒಂದು ಬೇರಿಂಗ್ ಬರುತ್ತೆ, ಅದು ಚೇಂಜ್ ಮಾಡಿದ್ರ ಫಸ್ಟ್ ಟೈಮ್ ಮಾಡುವಾಗ ಅಂತ ಹೇಳಿದ್ರು. ಚೇಂಜ್ ಮಾಡಿದ್ರಣ, ಅಷ್ಟು ಬೇಗ ಹೆಂಗಣ ಹೋಯ್ತು ಅಂತ ಹೇಳಿದೆ. ತಿರ್ಗಾ ಹಾಂ, ಬೇರಿಂಗ್ ಚೇಂಜ್ ಮಾಡಲ್ವಾ? ಹಂಗೆ ಹಾಕ್ಬಿಡ್ತಾರಾ? ಅದಕ್ಕೆ ಸೌಂಡ್ ಬರೋದು. ಇವಾಗ ಬೇರಿಂಗ್ ಚೇಂಜ್ ಮಾಡಬೇಕಾ? ಮತ್ತು ಅದಕ್ಕೆ ಕೇಳ್ಕೊಂಡು ಹೋಗೋಣ, ಇಲ್ಲ ಬಿಟ್ಬಿಟ್ಟು ಹೋಗೋಣ ಅಂತಲೇ ಬಂದಿದ್ದು ಫಸ್ಟ್ ಗಾಡಿನ. ನೋಡೋಣ, ಅಣ್ಣ ಬರಲಿ. ಸೈಡಲ್ಲಿ ಹಾಕ್ತೀನಿ. ಇಲ್ಲೇ ಹಾಕ್ಲಾ? ಗುಡಿಸ್ತಾ ಇದೆಯಾ? ಇಲ್ಲೇ ಹಾಕ್ಲಾ?
ಕುಡಿಸ್ತಾ ಇದೆಯಾ? ಸೈಡಲ್ಲಿ ಹಾಕ್ಬಿಡ ಆ ಕಡೆ. ಓಕೆ, ಆಯ್ತಾ ನಾಷ್ಟ? ಹ್ಞೂ ಆಯಿತು, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಮ್ಮ. ಗಾಡಿ ಹಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಗುರು, ಇದು ಏನೋ ಗೊತ್ತಾಗ್ತಾ ಇಲ್ಲ ನನಗೂ, ಟೆನ್ಷನ್ ಆಗ್ಬಿಡೈತೆ. ನೋಡೋಣ ಏನಂತಾರಂತ. ಎಷ್ಟು ಸತಿ ಖರ್ಚು ಮಾಡಿ ನನಗೂ ಒಂಥರ ಆಯಿತು ಗುರು. ಖರ್ಚು ಮಾಡೋದು ಕೂಡ ಒಂದು ವಿಷಯ ಅಲ್ಲ ಗುರು. ಖರ್ಚು ಮಾಡಿ ಅದು ಓಡಿಸುವಾಗ ಒಂದು ಮಜಾ ಬರುತ್ತೆ ನೋಡಿ, ಆ ಖುಷಿನೂ ಬರಲ್ಲ ಗುರು ಒಂದೊಂದು ಟೈಮ್ನಲ್ಲಿ. ಇಷ್ಟು ಖರ್ಚು ಮಾಡ್ತಾಯಿದ್ವಿ, ಆದರೆ ಪದೇ ಈ ಥರ ಸೌಂಡ್ ಬರ್ತಾಯಿತ್ತಲ್ಲ ಮತ್ತೆ ಟೆನ್ಷನ್ ಆಗೋಗ್ಬಿಡತ್ತೆ. ನೋಡೋಣ, ಈ ಟೈಮ್ ಮಾಡೋಣ. ನನಗೆ ಒಂದೊಂದು ಸತಿ ಅನಿಸುತ್ತೆ ಯಾಕೋ ಶೋಗೊಂಡು ಈ ಥರ ಹಾಕಿದ್ದೀನಿ ಅಂತ. ಸಮುರಾಯ್ ಇರುವಾಗಲೇ ಕ್ಲೀನಾಗಿ ಓಡ್ತಾಯಿತ್ತು, ಏನು ಸೌಂಡ್ ಇಲ್ಲ ಅಷ್ಟೇ. ಪಿಕಪ್ಪು ಎಲ್ಲ ಸಖತ್ತಾಗಿತ್ತು, ಸ್ಮೂತ್ ಗಾಡಿ. ಸಮುರಾಯ್ ಇರುವಾಗ ಶೋಗೊಂಡು ಹಾಕಿದ್ಮೇಲೆ ಇವಾಗ ನನಗೆ ಒಂದು ಸತಿ ಯಾಕಪ್ಪ ಹಾಕಿದ್ದೀನಿ ಅನಿಸುತ್ತೆ, ಆ ಥರ ಆಗ್ಬಿಟ್ಟೈತೆ. ಗ್ಯಾರೇಜಲ್ಲಿ ಕೂಡ ಹೇಳಿದ್ರು ಹೋಗೋರು, ಯಾಕೆ ಸುಮ್ಮನೆ ಇದು ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಇದ್ದಾರೆ. ನನಗಾದರೂ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಈ ಟೈಮ್ ಕ್ಲಚ್ ಪ್ಲೇಟು ಮತ್ತು ಹೆಡ್ ಬೋರಲ್ಲಿ ಸೌಂಡ್ ಬರ್ತಾಯಿತ್ತಾ ಇಲ್ಲ ಕ್ರ್ಯಾಂಕಲ್ಲಿ ಸೌಂಡ್ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಬಂದಿದ್ಮೇಲೆ ಗೊತ್ತಾಗುತ್ತೆ, ಅನ್ನ ಬರ್ತಾರೆ, ನೋಡೋಣ. ಸರಿ, ಬಂದಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡೋಣ. ಅವರು ಬಂದಿದ್ಮೇಲೆ ಏನಂತ ನೋಡೋಣ. ಕ್ಲಚ್ ಪ್ಲೇಟು ಮತ್ತು ಸೌಂಡ್ ವಿಡಿಯೋ ಮಾಡ್ಕೊಳ್ತೀನಿ ಬೈ. ಹಂಗೆ ಇರಲಿ ಬೈ, ಅದೆಲ್ಲ ಏನಿಲ್ಲ. ಎಲ್ಲ ಕ್ಲಚ್ ಪ್ಲೇಟು ಮತ್ತು ಅದು ಸೌಂಡ್ ಬರ್ತದಲ್ಲ ಬೈ, ಅದು ಬಿಟ್ಟು ಅದು ಸರಿ ಮಾಡಿಬಿಡಿ. ಮತ್ತು ಗೇರ್ ಹಮ್ಮಿಂಗು ಯಾವತ್ತು ಬೈ ಆಗತ್ತಾ? ಇವತ್ತು ಬಿಟ್ರೆ ಇವಾಗ ಬಿಟ್ರೆ ನಾಳೆ ಕೊಡ್ಲಾ? ನಾಳೆನಾ? ಪಕ್ಕಾನಾ? ಮಿಸ್ ನಿನ್ನ ನಂಬರ್ ಅದೇ ಅಲ್ಲ? ಹ್ಞೂ ಅದೇ ಬೈ. ಓಕೆ, ಬಿಟ್ಟು ಹೋಗ್ಲಾ? ಹಾಂ ಸರಿ. ಓಕೆ, ಅನ್ನ ಹತ್ರ ಬಿಡ್ತಾಯಿದ್ದೀನಿ. ಅದೇ ಇವತ್ತು ಬಿಟ್ಟರೆ ನಾಳೆ ಬೆಳಗ್ಗೆ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ಬೆಳಗ್ಗೆ ಸೌಂಡು ಮತ್ತು ಕ್ಲಚ್ ಪ್ಲೇಟು ಗೇರ್ ಹಮ್ಮಿಂಗ್ 3 ಗೊತ್ತಲ್ಲ ಬೈ ಏನೇನಂತ? ಕ್ಲಚ್ ಪಿಕಪ್ ಇಲ್ಲ ಮತ್ತು ಇದಾಗ್ತದೆ ಗೇರ್ ಹಮ್ಮಿಂಗ್ ನೀವೇ ತಾನಂದ್ರಿ? ಗೇರ್ ಹಮ್ಮಿಂಗ್ ಬರ್ತಾಯಿದೆ, ಚೆಕ್ ಮಾಡ್ಕೊಡ್ತೀನಿ. ಮತ್ತು ಸೌಂಡ್, ಮೇಯ್ನ್ ಸೌಂಡ್ ನಾಯ್ಸ್ ಅಷ್ಟೇ. ಸರಿ, ಚೆಕ್ ಮಾಡ್ಕೊಂಡು ನಾನು ಕಾಲ್ ಮಾಡ್ತೀನಿ. ಹ್ಞೂ ಅಣ್ಣ, ಸರಿ ಅಣ್ಣ, ಬಾಯ್. ಇವಾಗ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ, ಬಿಟ್ಬಿಡು ಹೋಗೋಣ. ಹೆಲ್ಮೆಟಲ್ಲಿ ಕ್ಯಾಮ್ರಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಅವತ್ತು SDM ಹಾಕಿದ್ನ, ಟೈರ್ ರೆಡಿ ಮಾಡಿದ್ನಲ್ಲ, ಹಾಕಿದ್ದೀನಿ ನೋಡಿ ಹೆಂಗೈತಂತ. ಇವಾಗ ಇದನ್ನು ಫುಲ್ ವಿಡಿಯೋ ಹಾಕೋಕ್ಕಾಗಲಿಲ್ಲ, ವಿಡಿಯೋ ಮಾಡಿದ್ದೀನಿ ಇಲ್ಲ ಮಾಡಿಲ್ಲ, ಅದು ಹಾಕಿರೋದು. ಓಕೆ ಡಾಕ್ಟರ್, ಬಾಯ್, ನಾಳೆ ನೋಡೋಣ.